ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಈ ರೀತಿಯ ಎಷ್ಟೇ ಘಟನೆಗಳು ನಮ್ಮ ಕಣ್ಮುಂದೆ ನಡೆದು ಹೋದ್ರೂ 1 ತಿಂಗಳು 2 ತಿಂಗಳು ಆಗೋಷ್ಟರಲ್ಲಿ ನಮ್ಮ ಜನ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಬದಲಿಗೆ ಈ ರೀತಿಯ ಸಮಾವೇಶ ಆಗಿರ್ಬೋದು, ಈ ರೀತಿಯ ಅತಿ ಹೆಚ್ಚು ಜನಸಂದಣಿ ಸೇರುವಂತಹ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು, ಯಾವುದಕ್ಕೂ ಜಗ್ಗದೆ ಯಾವುದಕ್ಕೂ ಬಗ್ಗದೆ ನಮ್ಮ ಜನ ಇಲ್ಲ, ನಾವು ಅದಕ್ಕೆ ಭಾಗಿಯಾಗಲೇಬೇಕು, ನಾವು ಅದನ್ನು ಕಣ್ಣು ತುಂಬಿಕೊಂಡು ಇದನ್ನು ನಮ್ಮ ಲೈಫ್ ಲಾಂಗ್ ಮೆಮೊರಿಯಲ್ಲಿ ಇಟ್ಕೊಳ್ಳೇಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಜನ ಇದ್ದಾರೆ ಅಂತಂದರೆ ತಪ್ಪಾಗೋದೇ ಇಲ್ಲ. ಯಾವ ವಿಚಾರದ ಬಗ್ಗೆ ನಿಮಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಅರ್ಥ ಆಗಿರುತ್ತೆ. ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಕಾಲ್ ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀನಿ. ನಿಜಕ್ಕೂ ಆ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಒಂದು ಕ್ಷಣ ಎಂಥವರ ಹೃದಯ ಆದ್ರೂ ಜೋರಾಗಿ ಬಡಿದುಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಆ ಪುಟಾಣಿ ಮಕ್ಕಳುಗಳೆಲ್ಲ ಕರ್ಕೊಂಡು ಆ ರಾಜಕೀಯದ ಒಂದು ಕಾರ್ಯಕ್ರಮಕ್ಕೆ ಹೋಗುವಂಥದ್ದು ಏನಿತ್ತು ಈ ಜನಗಳಿಗೆ? ಹೆಚ್ಚು ಕಡಿಮೆ 39 ಜನ ಈ ಒಂದು ಕಾಲ್ ತುಳಿತದಲ್ಲಿ ಸತ್ತಿರ್ತಕ್ಕಂಥದ್ದು. 40 ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಬಟ್ ಅಲ್ಲಿನ ಸ್ಥಳೀಯ ಮಾಹಿತಿ ಪ್ರಕಾರ 39 ಜನ ಈ ಕ್ಷಣದವರೆಗೆ ಅಂತ ಕೊಟ್ಟಿರ್ತಕ್ಕಂಥದ್ದು. 81ಕ್ಕೂ ಹೆಚ್ಚು ಜನ ಈ ಒಂದು ಕಾಲ್ ತುಳಿತದಲ್ಲಿ ಗಾಯಾಳುಗಳಾಗಿರ್ತಕ್ಕಂಥದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥದ್ದು ಅಂತ. ಆ 39 ಜನರಲ್ಲಿ 10 ಜನ ಮಕ್ಕಳು, ಪುಟಾಣಿ ಮಕ್ಕಳು, 17 ಜನ ಲೇಡೀಸು ಮಹಿಳೆಯರು, ಇನ್ನು ಉಳಿದಂತಹ 12 ಜನ ಪುರುಷರು. ಈ ಒಂದು ಕಾಲ್ ತುಳಿತ ಪ್ರಕರಣದಲ್ಲಿ ಸತ್ತಂತಹ 39 ಜನರ ಪೈಕಿ 10 ಜನ ಮಕ್ಕಳು, 17 ಜನ ಲೇಡೀಸು, 12 ಜನ ಪುರುಷರು. ಯಾಕೆ ಬೇಕಿತ್ತು ಈ ಮಹಿಳೆಯರಿಗೆ ಮಕ್ಕಳು ಕರ್ಕೊಂಡು ಹೋಗುವಂಥದ್ದು? ಹೇಗಾಯಿತು ಹಾಗಾದ್ರೆ ಈ ಪ್ರಕರಣ? ಎಲ್ಲವನ್ನು ಕೂಡ ವಿವರವಾಗಿ ನೋಡೋದಾದ್ರೆ, TVK ಪಕ್ಷ, ತಮಿಳುನಾಡಿನ ಖ್ಯಾತ ನಟ ವಿಜಯ್ ಅವರ ಹೊಸ ಪಕ್ಷ ಇದು. 2024ರಲ್ಲಿ ಸ್ಥಾಪನೆ ಆಗುತ್ತೆ ಒಂದು ಪ್ರಾದೇಶಿಕ ಪಕ್ಷವಾಗಿ. ಈಗ ಆಲ್ರೆಡಿ ಒಂದು 3 ರಿಂದ 4 ಬಹುದೊಡ್ಡ ಸಮಾವೇಶವನ್ನ ನಟ ವಿಜಯ್ ಅವರು ಮಾಡಿದ್ರು. ಅತಿ ಹೆಚ್ಚು ಜನ ಸೌತ್ ಇಂಡಿಯಾದಲ್ಲಿ ನನ್ನ ಪ್ರಕಾರ ಯಾವುದಾದ್ರೂ ಒಬ್ಬ ನಟನಿಗೆ ಆ ನಟ ಸ್ಥಾಪನೆ ಮಾಡಿದಂತಹ ಹೊಸ ರಾಜಕೀಯ ಪಕ್ಷಕ್ಕೆ ಜನ ಕೊಟ್ಟಂತಹ ಬೆಂಬಲ ಅಂತ ಬಂದ್ರೆ ಅದು ವಿಜಯ್ ಅವರ TVK ಪಕ್ಷಕ್ಕೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆಯೇ ಭಾರತದ ರಾಜಕೀಯ ವರದಿಗಳು ಪ್ರಸಾರ ಮಾಡಿದ್ವು. ಏನಪ್ಪ ಇಷ್ಟೊಂದು ಜನ, ಏನು ಇಷ್ಟೊಂದು ಕ್ರೇಜು, ಎಷ್ಟೋ ಜನರ ಮನಸ್ಸಲ್ಲಿ ಇದೆಲ್ಲ ಓಟಾಗಿ ಕನ್ವರ್ಟ್ ಆಗುತ್ತಾ? ನಮ್ಮ ಜನ ಒಬ್ಬ ಸ್ಟಾರ್ ನಟ ಬಂದಾಗ ಅವನನ್ನು ನೋಡೋದಕ್ಕೆ ಹೋಗಿರ್ತಾರೆ, ಹತ್ತಿರದಿಂದ ಸಾಧ್ಯವಾದರೆ ಒಂದು ವಿಡಿಯೋ ಮಾಡ್ಕೋಬೇಕು, ಒಂದು ಫೋಟೋ ತಗೋಬೇಕು ಅನ್ನೋ ಮನಸ್ಥಿತಿಯಲ್ಲಿ ಹೋಗಿರ್ತಾರೆ. ಅದೆಲ್ಲ ನಾಳೆ ಓಟ್ ಹಾಕುವಂಥ ಸಂದರ್ಭ ಬಂದಾಗ ಆ EVM ಮಿಷಿನ್ ಇದೆಯಲ್ಲ, ಅಲ್ಲೋ ಓಟ್ ಹಾಕಬೇಕಾದ್ರೆ ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ಡೌಟು. ನೋಡೋಣ ಈ ವಿಚಾರದಲ್ಲಿ ಏನಾದರೂ ಇದೇ ಜನ, ವಿಜಯ್ ಅವರಿಗೆ ಸೇರಿದಂತಹ ದೊಡ್ಡ ಬೆಂಬಲದ ಜನ ಓಟ್ ಆಗೂ ಕನ್ವರ್ಟ್ ಆಗುತ್ತಾ ಅಥವಾ ಕೇವಲ ಕ್ರೇಜ್ಗಾಗಿ ಹೋಗಿದ್ರೆ ನೋಡೋಣ ಅಂತ ಲೆಕ್ಕಾಚಾರ ಆಗ್ತಾ ಇದ್ರು. ಸೊ ಎಂದಿನಂತೆ ವಿಜಯ್ ಅವರದು ತಿಂಗಳಿಗೊಂದು 15 ದಿನಕ್ಕೊಂದು ಈ ರೀತಿ ಸಮಾವೇಶಗಳು ನಡೀತಾ ಇತ್ತು. ಅದೇ ರೀತಿ ನಿನ್ನೆ ತಮಿಳುನಾಡಿನ ಕರೂರಿನಲ್ಲಿ ಫಿಕ್ಸ್ ಆಗಿತ್ತು ಈ ಒಂದು ರ್ಯಾಲಿ ಅಥವಾ ಜನರನ್ನ ಉದ್ದೇಶಿಸಿ ಮಾತನಾಡುವಂತಹ ಒಂದು ಸಮಾವೇಶ. ಪಕ್ಷದ ಅಧ್ಯಕ್ಷ ಬಂದು ಆಲ್ರೆಡಿ ಹೇಳಿದಾಗೆ ವಿಜಯ್ ಅವರು. ಸೊ 2 ಅನುಮತಿ ಪತ್ರ ಸಿಕ್ಕಿದೆ. ಅಂದ್ರೆ ಅಲ್ಲಿಯ ಸ್ಥಳೀಯ ಮುಖಂಡರು ಇರ್ತಾರಲ್ಲ, ಈ ಪಕ್ಷದ ಮುಖಂಡರು, ಅವರು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಂದ ಒಂದು ಮನವಿ ಪತ್ರ ಪಡ್ಕೊಂಡ್ಬಂದಿರ್ತಾರೆ ನೋಡಿ, ಒಂದು ಸೂಚನಾ ಪತ್ರ ಅಥವಾ ಒಂದು ರಿಕ್ವೆಸ್ಟ್ ಲೆಟರ್ ಪಡ್ಕೊಂಡ್ಬಂದಿರ್ತಾರಲ್ಲ. ನಾವು ಈ ರೀತಿ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ, ಈ ರೀತಿ ಒಂದು ಜನ ಸೇರುವಂತಹ ಒಂದು ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ಅನುವು ಮಾಡ್ಕೊಡ್ಬೇಕು ನೀವು ನಮಗೆ ಅಂತ ಕೇಳಿರ್ತಾರಲ್ಲ. ಅದು 2 ಪತ್ರ ಸಿಕ್ಕಿದೆ. ಒಂದು ಕರೂರು ಲೈಟ್ ಹೌಸ್ ಹತ್ರ ನಾವು ಈ ರೀತಿ ಸಮಾವೇಶ ನಡೆಯುತ್ತೆ ಅಂತ ಒಂದು, ಮತ್ತೊಂದು ವೇಲುಸ್ವಾಮಿಪುರಂ ಅಂತ ಯಾವುದು ಈ ಘಟನೆ ನಡೆದಿದೆಯಲ್ಲ, ಈಗ ಈ ಕಾಲ್ ತುಳಿತದ ಪ್ರಕರಣ ನಡೆದಿರ್ತಕ್ಕಂಥದ್ದು ಕರೂರಿನ ವೇಲುಸ್ವಾಮಿಪುರಂ ಎನ್ನುವಂತ ಒಂದು ಸಿಟಿಯ ರೋಡ್ನಲ್ಲಿ. ಅಂದ್ರೆ ಈಗ ಕರೂರು ಒಂದು 4 ಕಿಲೋಮೀಟರ್ ಹಿಂದೆ ಆಯಿತು ಈ ಒಂದು ಪ್ರದೇಶ, ಯಾವುದೋ ಒಂದು ಕಾಲ್ ತುಳಿತ ಪ್ರಕರಣ ಸ್ಟ್ಯಾಂಪೇಡ್ ನಡೆದಿದೆಯಲ್ಲ, ಅದರಿಂದ 4 ಕಿಲೋಮೀಟರ್ ಹಿಂದೆ ಹೋದ್ರೆ ಕರೂರು ಸಿಟಿ, ಅಲ್ಲಿಂದ ಮುಂದೆ ಹೋದ್ರೆ ಕರೂರು ಈರೋಡು ಹೈವೇ ಇದೆ. ಆ ಹೈವೇಯಿಂದ ಮುಂದೆ ಹೋಗಿ 1.5 ಕಿಲೋಮೀಟರ್ ರೈಟ್ ತಗೊಂಡ್ರೆ ಕರೂರು ಬೈಪಾಸ್ ರೋಡ್ ಇದೆ. ಆ ಬೈಪಾಸ್ ರೋಡ್ ಮುಂದೆ ಹೋದ್ರೆ ವೇಲುಸ್ವಾಮಿಪುರಂ ಅನ್ನುವಂಥ ಒಂದು ಊರು. ಆ ಜಾಗದಲ್ಲಿ ಈ ಕಾಲ್ ತುಳಿತದ ಪ್ರಕರಣ ನಡೆದಿರ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಒಂದು ಅನುಮತಿ ಪತ್ರವನ್ನು ಅವರು ಪಡ್ಕೊಂಡಿದ್ದಾರೆ. ಇಲ್ಲಿಯೂ ಕೂಡ ನಮ್ಮ ನಾಯಕರು ಬಂದು ಮಾತಾಡ್ತಾರೆ ಅಂತ. ಸೊ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 10 ಗಂಟೆ ತನಕ ಅಂತ ಆ ಪತ್ರದಲ್ಲಿ ಟೈಮ್ನ ಮೆನ್ಷನ್ ಮಾಡಲಾಗಿದೆ. ಬಟ್ ಒಂದಷ್ಟು ಮಾಧ್ಯಮಗಳು ಸುದ್ದಿಯನ್ನು ಪ್ರಸಾರ ಮಾಡ್ತಿರೋದನ್ನ ನೋಡಿದ್ರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಅಷ್ಟೇ ಅನುಮತಿ ಪತ್ರ ಪಡೆದಿದ್ದು. ಬಟ್ ವಿಜಯ್ ಅವರು 7 ಗಂಟೆ ತನಕ ಅಲ್ಲಿಗೆ ಬರಲೇ ಇಲ್ಲ. 7 ಗಂಟೆಯ ನಂತರ ಅಲ್ಲಿಗೆ ಬಂದ್ರು. ಬಂದ ನಂತರ ಈ ಒಂದು ಕಾಲ್ ತುಳಿತದ ಪ್ರಕರಣ, ಈ ಒಂದು ದುರಂತ ಸಂಭವಿಸಿತು ಅಂತ ಮಾಧ್ಯಮಗಳು ವರದಿಯನ್ನು ಮಾಡಿರ್ತಕ್ಕಂಥದ್ದು. ಬಟ್ ಅಲ್ಲಿ ಸಿಕ್ಕಿರ್ತಕ್ಕಂಥ 2 ಅನುಮತಿಯ ಪತ್ರದಲ್ಲೂ ಕೂಡ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆ ತನಕನೂ ಕೂಡ ಅನುಮತಿ ಪತ್ರವನ್ನ ಪಡೆದಿದ್ದಾರೆ. ಹೇಗಾಯ್ತು ಹಾಗಾದ್ರೆ ಇದು? ಮಧ್ಯಾಹ್ನ 3 ಗಂಟೆಗೆ ಅಂತ ಇವರು ಯಾವಾಗ ಅನೌನ್ಸ್ ಮಾಡ್ತಾರೆ, ಜೊತೆಗಲ್ಲಿ ಬ್ಯಾನರ್ಗಳನ್ನು ಕೂಡ ಅಳವಡಿಸೋದಕ್ಕೆ ಅನುಮತಿಯನ್ನ ಪಡೆದಿರ್ತಾರೆ ಒಂದು 5-6 ದಿನಗಳ ಹಿಂದೆನೆ. ಯಾವಾಗ ವಿಜಯ್ ಅವರು ಈ ಒಂದು ಜಾಗಕ್ಕೆ ಬರ್ತಾರೆ ಅನ್ನೋಂಥ ಬ್ಯಾನರ್ಗಳು ಆ ಜಾಗದಲ್ಲಿ ರಾರಾಜಿಸುತ್ತವೋ, ಅಲ್ಲಿನ ಸ್ಥಳೀಯ ಜನ ಹೇಗಾದ್ರೂ ಮಾಡಿ ವಿಜಯ್ ಅವ್ರನ್ನ ನಾವು ನೋಡ್ಲೇಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿ ನಿಂತ್ಕೊಳ್ತಾರೆ. ಇನ್ನು ಅಕ್ಕಪಕ್ಕದ ಊರುಗಳು, ಅಕ್ಕಪಕ್ಕದ ಸಿಟಿಯ ಜನರು ಕೂಡ ವಿಜಯ್ ಅವರು ಬರ್ತಾರಲ್ಲ, ಹೇಗಿರೋ ನಮ್ಮೂರಿಂದ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಲ್ಲ, ಹೇಗಾದ್ರೂ ಮಾಡಿ ಅವ್ರನ್ನ ನಾವು ನೋಡ್ಲೇಬೇಕು ಅಂತ ಅನ್ಕೊಂಡು
ನಿರ್ಧಾರ ಮಾಡ್ಕೊಂಡು ಆ ಒಂದು ಜಾಗಕ್ಕೆ ಬರ್ತಾರೆ. ಇವರು 3 ಗಂಟೆಗೆ ಅಂತ ಅನುಮತಿ ಪತ್ರ ಪಡೆದಿದ್ರಲ್ಲ, ಮಧ್ಯಾಹ್ನ 2 ಗಂಟೆಯಿಂದಲೇ ಜನಸ್ತೋಮ ಅಲ್ಲಿ ಸೇರೋದಕ್ಕೆ ಶುರುವಾಗುತ್ತೆ. ಇವರು ಅನುಮತಿ ಪತ್ರದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸರಿಸುಮಾರು 10,000 ಜನ ಸೇರುವಂತಹ ಸಾಧ್ಯತೆ ಇದೆ ಅಂತ ಕೊಟ್ಟಿರ್ತಾರೆ. ಹೆಚ್ಚು ಕಡಿಮೆ ಮಧ್ಯಾಹ್ನ 2 ಗಂಟೆ 3 ಗಂಟೆ 10,000 ಜನ ಸೇರೋಗಿರ್ತಾರೆ. ವಿಜಯ್ ಅವರು 4 ಗಂಟೆ ಆದರೂ ಬರಲ್ಲ, 5 ಗಂಟೆ ಆದರೂ ಬರಲ್ಲ, 6 ಗಂಟೆ ಆದರೂ ಬರಲ್ಲ, 7 ಗಂಟೆ 7 ಕಾಲ ಸಂದರ್ಭಕ್ಕೆ ವಿಜಯ್ ಅವರು ಆ ಒಂದು ಜಾಗಕ್ಕೆ ಬರ್ತಾರೆ. ವಿಜಯ್ ಅವರು ಬರುವಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಆಲ್ರೆಡಿ 30,000ಕ್ಕೂ ಹೆಚ್ಚು ಜನ ಆ ಜಾಗದಲ್ಲಿ ನಿಂತು ಬಿಟ್ಟಿರ್ತಾರೆ. ರೋಡು ಅದು ಬೈಪಾಸ್ ರೋಡು, ಆ ರಸ್ತೆ ಮಾರ್ಗ ಮಧ್ಯದಲ್ಲಿ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಅಥವಾ ಹೈವೇ ರಸ್ತೆ ಪಕ್ಕ ಆಗಿರ್ಬೋದು, ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಜನಸ್ತೋಮ ನೆರೆದಿರುತ್ತೆ. ವಿಜಯ್ ಅವರು ಯಾವಾಗ ಇನ್ನೊಂದು 5 ನಿಮಿಷಕ್ಕೆ ಬರ್ತಾರೆ, 10 ನಿಮಿಷಕ್ಕೆ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಮಾಹಿತಿ ಹೆಂಗೋಯ್ತೋ ಗೊತ್ತಿಲ್ಲ, 30 ಇದ್ದಿದ್ದು ಇಮಿಡಿಯೇಟ್ 60 ಆಗಿದೆ. ಅಂದ್ರೆ 60,000 ಜನ ಆ ಒಂದು ರಸ್ತೆ ಮಾರ್ಗ ಮಧ್ಯದಲ್ಲಿ. ಇವರು ಕರೂರು ಲೈಟ್ ಹೌಸ್ ಸರ್ಕಲ್ ಅಂತ ಹೇಳಿದಾರಲ್ಲ, ಸೊ ಅಲ್ಲಿಂದ ಈ ವೇಲುಸ್ವಾಮಿಪುರಂ ಅಲ್ಲಿಗೆ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಲ್ಲ, ಅಲ್ಲಿ ತನಕನೂ ಕೂಡ ಜನಸ್ತೋಮ ನೆರೆದಿದೆ. ಅಂದ್ರೆ ಅಲ್ಲಿ ಗಂಟಲು ಬರ್ತಾರೆ. ಸೊ ಅವರು ತೆರೆದ ವಾಹನದಲ್ಲಿ ವಿಜಯ್ ಅವರು ಬರ್ತಾರೆ. ಬಂದಂತವರು ಆ ತೆರೆದ ವಾಹನದ ಮೇಲೆ ನಿಂತ್ಕೊಂಡು ಭಾಷಣವನ್ನ ಮಾಡ್ತಾರೆ. ಕರೂರು ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯ ಮಾಹಿತಿ ಪ್ರಕಾರ ಬಂದಿರತಕ್ಕಂಥದ್ದು, ವಿಜಯ್ ಅವರು ಯಾವಾಗ ಭಾಷಣವನ್ನ ಆರಂಭ ಮಾಡ್ತಾರೆ ಆಗ ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತೆ. ಇದು ಬೇಕು ಅಂತಾನೆ ರಾಜಕೀಯ ಪಿತೂರಿಯಿಂದ ಮಾಡಿರ್ತಕ್ಕಂಥ ಒಂದು ಕೆಟ್ಟ ಕಾರ್ಯ. ಯಾವಾಗ ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತೆ ಆ ಸಂದರ್ಭದಲ್ಲೇ ಜನ ಗಲಿಬಿಲಿ ಆಗ್ತಾರೆ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಅಂತ ಅಲ್ಲಿನ ಒಂದಷ್ಟು ಮಾಹಿತಿ ಬರ್ತಿರ್ತಕ್ಕಂಥದ್ದು. ಬಟ್ ಇಲ್ಲೇನಾಯ್ತು, ಮಧ್ಯಾಹ್ನ 3 ಗಂಟೆಯಿಂದ ಜನ ಸೇರಿದ್ರಲ್ಲ, ಆ ಜನ ವಾಪಸ್ ಹೋಗ್ಲಿಲ್ಲ. ಈ ಜಾಗದಲ್ಲಿ ಬಂದು ಭಾಷಣ ಮಾಡ್ತಾರೆ ಅಂತ ಫಿಕ್ಸ್ ಆಗಿದ್ರಲ್ಲ, ನಾವೇನಾದ್ರೂ ಈ ಜಾಗದಿಂದ ಮನೆಗೋ ಅಥವಾ ಇನ್ನೆಲ್ಲೋ ಹೋಗಿ ಬರ್ತೀವಿ, ಊಟ ಮಾಡ್ಕೊಂಡ್ ಬರ್ತೀವಿ ಅಂತ ಹೋದ್ರೆ ಈ ಜಾಗ ನಮಗೆ ಮತ್ತೆ ಸಿಗಲ್ಲ ಅನ್ನುವಂಥ ಒಂದು ಕಾರಣದಿಂದ ಆ ಜನ ಇವ್ರನ್ನ ಏನಂತ ಅನ್ಬೇಕು, ಹುಚ್ಚು ಜನಗಳು ಅಂತ ಹೇಳ್ಬೇಕಾ, ಅಥವಾ ಎಂತ ಭಕ್ತಿಲಿದ್ದಾರೆ ಜನಗಳು, ಅಥವಾ ಕುರುಡು ಜ್ಞಾನದಲ್ಲಿದ್ದಾರೆ ಜನಗಳು ಅಂತ ಹೇಳಕ್ಕಾಗಲ್ಲ. ಆ ಜಾಗದಿಂದ ಇವರು ಕಾಲ್ಕಿದ್ಲೇಲ್ಲ. ಇನ್ನೊಬ್ರು ಯಾರೋ ಬಂದು ಕುತ್ಕೊಬಿಡ್ತಾರೆ ನಮ್ಮ ಜಾಗಕ್ಕೆ, ಇನ್ನೊಬ್ರು ಯಾರೋ ಬಂದು ನಿಂತ್ಕೊಬಿಡ್ತಾರೆ ನಮ್ಮ ಜಾಗನ, ಮತ್ತೆ ನಾವು ಇಲ್ಲೆಲ್ಲೋ 100 ಮೀಟರ್ ನೋಡ್ಬೇಕಾಗುತ್ತೆ ವಿಜಯ್ ಅವ್ರನ್ನ. ಆ ಕಾರಣದಿಂದ ಹೋಗೋದೇ ಬೇಡ, ಅವ್ರು ಬರೋ ತನಕ ವೆಯ್ಟ್ ಮಾಡೋಣ ಅಂತ ಅನ್ಕೊಂಡು ಜನ ಅಲ್ಲೇ ಇರ್ತಾರಲ್ಲ, ನೀರಿರಲ್ಲ. ಬಾಡಿ ಫುಲ್ಲು ಆಲ್ಮೋಸ್ಟ್ ಬಹುತೇಕ ಇದ್ದಂಥ ಒಂದು 10 to 15% ಜನರಿಗೆ ಡಿಹೈಡ್ರೇಷನ್ ಶುರು ಆಗುತ್ತೆ. ಸೊ ವಿಜಯ್ ಅವರು ಭಾಷಣವನ್ನ ಶುರು ಮಾಡ್ತಾರೆ 7 ಗಂಟೆ 30 ನಿಮಿಷಕ್ಕೆ. ಒಂದು 5 ರಿಂದ 10 ನಿಮಿಷ ಭಾಷಣ ನಡೆಯುವಂತ ಸಂದರ್ಭದಲ್ಲಿ ಕರೆಂಟ್ ಹೋಯ್ತು ಅಂತ ಒಂದಷ್ಟು ಮಾಹಿತಿ. ಬಟ್ ಇವರ ಆ ಪ್ರಚಾರದ ವಾಹನ ಇರುತ್ತಲ್ಲ, ಅಲ್ಲಿ ಜನರೇಟರ್ ಕೂಡ ಇರುತ್ತೆ. ಸೊ ಒಂದಷ್ಟು ವಿದ್ಯುತ್ಗಳೆಲ್ಲ ಆನ್ ಆಗುತ್ತೆ. ಅದಾದ ನಂತರ ಗಲಿಬಿಲಿ ಶುರುವಾಗುತ್ತೆ. ವಿಜಯ್ ಅವರು ಭಾಷಣ ಮಾಡ್ತಾ ಇರ್ತಾರೆ, ಗಲಿಬಿಲಿ ಶುರುವಾಗುತ್ತೆ. ಇವರು ಆ ಕಡೆ ಅಟೆನ್ಷನ್ ಹೋಗುತ್ತೆ, ಅಂದ್ರೆ ಇವರ ಗಮನ ಹೋಗುತ್ತೆ ಅಲ್ಲಿ ಏನಾಗ್ತಿದೆ ಅನ್ನುವಂಥದ್ದು. ಮೈಕು ಕೂಡ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ. ಅವ್ರ ಕೈಲಿ 2 ಮೈಕ್ ಇರುತ್ತೆ, ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಾದ್ಮೇಲೆ ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ಒಂದು ತಾಯಿ ಒಂದು ಮಗು ಎತ್ಕೊಂಡಿರ್ತಾಳಲ್ಲ, ಆ ಮಗು ಕೆಳಗಡೆ ಕುಸ್ತು ಬಿದ್ದೋಗುತ್ತೆ. ಆ ಮಗುವನ್ನ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಆದಂತ ಸಂದರ್ಭದಲ್ಲಿ ಕಾಲ್ ತುಳಿತ ಆದಂತದ್ದು. ಇಂಥ ಸಂದರ್ಭದಲ್ಲೂ ಕೂಡ ಕೆಲವು ಹುಚ್ಚು ಅಭಿಮಾನಿಗಳು ಇರ್ತಾರಲ್ಲ, ಕೆಲವರು ಹುಚ್ಚು ಜನರು ಇರ್ತಾರಲ್ಲ, ಆ ತಳ್ಳಾಟ ನೂಕಾಟ ಮಾಡ್ಕೊಂಡವ್ರು ಪರವಾಗಿಲ್ಲ, ವಿಜಯ್ ನಮ್ಮಿಂದ 100 ಮೀಟರ್ ದೂರ ಇದ್ದಾರೆ ಅಂತಂದ್ರೆ ಹೇಗಾದ್ರೂ ಮಾಡಿ ನಾವು ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಹಣ ಸ್ವಾಮಿ ಅಂತ ಕೂಕಬೇಕು ಅನ್ನುವಂಥ ಒಂದು ಹುಚ್ಚು ಮನಸ್ಥಿತಿ. ಆ ಟೈಮ್ನಲ್ಲಿ ಏನಾಗೈತೆ, ಬಿದ್ದಂತ ಮಗುವಿನ ಸಂದರ್ಭದಲ್ಲಿ ಕಾಲ್ ತುಳಿತ ಯಾವಾಗಾಯ್ತು, ನೀರು 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 ಅಂತ ಬಡ್ಕೊಳ್ತಾರೆ. ಅವಾಗ ವಿಜಯ್ ಅವರು ಏನಾಯ್ತು ಅಂತ ಕೇಳಿದಾಗ ನೀರು ನೀರು ಅಂತ ಅಲ್ಲಿನ ಜನ ಕೇಳ್ಕೊಂಡಾಗ ಬಡ್ಕೊಂಡಾಗ ತಕ್ಷಣ ಇವರು ಅವ್ರ ಬೆಂಬಲಿಗರಿರ್ತಾರಲ್ಲ ಪ್ರಚಾರದ ವಾಹನದ ಮೇಲ್ಗಡೆ, ಅವ್ರ ಹತ್ರ ಏನ್ ಮಾಡ್ತಾರೆ, ನೀರು ಕೊಡಿ ಅಂತ ಅಂದ್ಬಿಟ್ಟು ಕೆಳಗಡೆಗೆ 1-2-3 ಬಾಟ್ಲು ನೀರನ್ನು ಕೂಡ ಎಸಿತಾರೆ ಒಂದು ಜಾಗದಲ್ಲಿ. ಒಂದು ಡಿಹೈಡ್ರೇಷನ್ ಆಲ್ರೆಡಿ ಆಗೋಗಿತ್ತು. ಇವರು 3 ಗಂಟೆಗೆ ಬಂದು ನಿಂತಿರೋದು ಜನಸ್ತೋಮ ಅಲ್ಲಿ, ಹೋಗಿಲ್ಲ ಇವರು ಜಾಗ ಸಿಗಲ್ಲ ಅನ್ನೋ ಕಾರಣಕ್ಕೆ. ಇವ್ರು ಬಂದಂಥದ್ದು 7 ಗಂಟೆ, ಭಾಷಣ ಆರಂಭ ಆದಂಥದ್ದು 7:30. ಈ ಒಂದು ಘಟನೆ ಕಾಲ್ ತುಳಿತ ಸಂಭವಿಸಿದ್ದು ಕರೆಕ್ಟಾಗಿ 7 ಗಂಟೆ 45 ನಿಮಿಷದಿಂದ 7 ಗಂಟೆ 50 ನಿಮಿಷ, 8 ಗಂಟೆ ಒಳಗಡೆ ಮುಗಿದೋಯ್ತು. ಆಲ್ರೆಡಿ ಸ್ಪಾಟಲ್ಲಿ 10 ಸಾವು, 15 ಸಾವು, ಸಾವಿನ ಸಂಖ್ಯೆ ಏರಿಕೆ. ಇನ್ನು ಆ ಕಡೆಯಿಂದ ಈ ಕಡೆಯಿಂದ 40 ರಿಂದ 50 ಜನ ಆಸ್ಪತ್ರೆ ವೈದ್ಯರುಗಳು ಕರೂರ್ಗೆ ಆಗಮಿಸ್ತಾರೆ. ಕರೂರಿನ ಜಿಲ್ಲಾಸ್ಪತ್ರೆ ಇರುತ್ತಲ್ಲ ಅಲ್ಲೂ ಬರ್ತಾರೆ. ಇಮಿಡಿಯೇಟ್ ಇವ್ರನ್ನೆಲ್ಲ ತಗೊಂಡು ಶಿಫ್ಟ್ ಮಾಡ್ತಾರೆ. ಬಟ್ ಹೋಗ್ತಾ ಸಾವಿನ ಸಂಖ್ಯೆ ಏರಿಕೆ ಆಗುತ್ತೆ. ಹೆಚ್ಚು ಕಡಿಮೆ ಈ ಕ್ಷಣದವರೆಗೆ 39 ರಿಂದ 40 ಸಾವುಗಳಾಗಿರ್ತಕ್ಕಂಥದ್ದು ಅಧಿಕೃತ ಮಾಹಿತಿಯ ಪ್ರಕಾರ. 10 ಜನ ಮಕ್ಕಳು, ಪುಟಾಣಿ ಮಕ್ಕಳು, 17 ಜನ ಲೇಡೀಸು, 12 ಜನ ಪುರುಷರು. ಇನ್ನು ಉಳಿದಂಥ 81ಕ್ಕೂ ಹೆಚ್ಚು ಜನ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅದಾದ ತಕ್ಷಣ ಏನಾಗುತ್ತೆ, ವಿಜಯ್ ಅವರು ಆ ಒಂದು ಜಾಗದಿಂದ ಭಾಷಣವನ್ನು ನಿಲ್ಲಿಸ್ತಾರೆ. ಅದಾದ್ಮೇಲೆ ಅವರ ಪಾರ್ಟಿಯ ಬೆಂಬಲಿಗರಾಗಿರ್ಬೋದು, ಮುಖಂಡರಾಗಿರ್ಬೋದು, ತಕ್ಷಣ ಇದೆಲ್ಲವನ್ನು ಕೂಡ ಸರಿಪಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಬಟ್ ವಿಜಯ್ ಅವರು ತಿರುಚಿಯಿಂದ ಅಲ್ಲಿಂದ ಚೆನ್ನೈಗೆ ಹೊರಟು ಬಿಡ್ತಾರೆ ಆ ಜಾಗದಿಂದ. ಸೊ ಅದು ಸುದ್ದಿ ಪ್ರಸಾರ ಆಗುತ್ತೆ. ವಿಜಯ್ ಸ್ಥಳದಿಂದ ಪಲಾಯನ ಆದ್ರು, ಅಲ್ಲಿಂದ ಎಸ್ಕೇಪ್ ಆದ್ರು ಅನ್ನೋದು ಕೂಡ ಬರುತ್ತೆ. ಬಹುತೇಕ ಮಾಧ್ಯಮಗಳಲ್ಲಿ ಆ ಒಂದು ಸುದ್ದಿ ಬರುತ್ತೆ. ಸಹಜವಾಗಿ ನಾವೆಲ್ಲೋ ಕೂತ್ಕೊಂಡು ನೋಡುವಂಥವ್ರಿಗೆ ಆ ಒಂದು ಜಾಗದಲ್ಲಿ ಈ ಒಂದು ಪಾರ್ಟಿಯ ಅಧ್ಯಕ್ಷ ಅಥವಾ ಈ ಒಂದು ದಿಕ್ಸೂಚಿ ಇರುತ್ತಲ್ಲ, ಆ ಒಂದು ಭಾಷಣದ ಮೇನ್ ಇವರೇ ತಾನೆ. ಸೊ ಅಟೆನ್ಷನ್ ಇವರೇ ತಾನೆ. ಇವರು ಅಲ್ಲಿಂದ ಯಾಕೆ ಹೋದ್ರು, ಇದು ನಾಯಕತ್ವದ ಗುಣವಾ ಅಂತ ಸಹಜವಾಗಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅದಾದ ನಂತರ ಸ್ಥಳೀಯ ಮಾಹಿತಿ ಆಗಿರ್ಬೋದು ಅಥವಾ ಯಾವಾಗ ಇದು ನ್ಯಾಷನಲ್ ಲೆವೆಲ್ಗೆ ಸುದ್ದಿ ಆಗುತ್ತೆ, ಕರೂರಿನಲ್ಲಿ ಸ್ಟ್ಯಾಂಪೇಡಿಂದ 39 ಸಾವು ತತ್ರ ನಿಜಕ್ಕೂ ಒಂದೊಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಒಬ್ಬ ವ್ಯಕ್ತಿ ಪ್ರಸಾರ ಮಾಡ್ತಾ ಇದ್ದೀನಿ ನೋಡ್ಬೋದು. ಒಂದು ಪುಟ್ಟ ಮಗುವನ್ನ ಎತ್ಕೊಂಡು ಆ ಜಿಲ್ಲಾಸ್ಪತ್ರೆಗೆ ಓಡಿ ಬರ್ತಾ ಇದ್ದಾನೆ. ಅವನ ಆಕ್ರಂದನ ನೋಡೋದಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಮಗು ಸತ್ತೋಗ್ಬಿಟ್ಟಿದೆ, ಅವನಿಗೂ ಗೊತ್ತು. ಆದ್ರೂ ಆ ಮಗುನ ಏನಾರ ಬದುಕಿಸ್ತಾರ ಡಾಕ್ಟರ್ ಅನ್ನೋಂಥ ಒಂದು ನಂಬಿಕೆಯಲ್ಲಿ ಬಂದು
ಸಂಕಟವನ್ನ ತೋರಿಸ್ಕೊಳ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಅದಾದ್ಮೇಲೆ ಈ ಒಂದು ಸುದ್ದಿ ಯಾವಾಗ ನ್ಯಾಷನಲ್ ಮಟ್ಟದಲ್ಲಿ ಪ್ರಸಾರ ಆಗುತ್ತೆ, ಈ ಕಡೆ ಪ್ರಧಾನಿ ಮೋದಿಯವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತಾರೆ, ರಾಷ್ಟ್ರಪತಿಯವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತಾರೆ. ಈ ಕಡೆ PM ಆಫೀಸ್ ಕಡೆಯಿಂದ ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಘೋಷಣೆ, ಈ ಕಡೆ 50,000 ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚ ಅಂತ ಹೇಳುತ್ತೆ. ಈ ಕಡೆ ಅಲ್ಲಿನ ಆಡಳಿತ ಪಕ್ಷ, ಸ್ಟಾಲಿನ್ ಅವರು ಮುಖ್ಯಮಂತ್ರಿ ಅಲ್ವಾ, ಅವ್ರ ಪಕ್ಷ ಕೂಡ ಅಲ್ಲಿಂದ ಇಮಿಡಿಯೇಟ್ ಆಗಿ ಪೊಲೀಸರಿಗಾಗಿರ್ಬೋದು, ರಕ್ಷಣಾ ಸಿಬ್ಬಂದಿಗಾಗಿರ್ಬೋದು ಇಮಿಡಿಯೇಟ್ ಸೂಚನೆಯನ್ನು ಕೊಡ್ತಾರೆ. ಏನಾಗಿದೆ ಕಂಟ್ರೋಲ್ ಮಾಡಿ ಪರಿಸ್ಥಿತಿಯನ್ನು ಸರಿಪಡಿಸಿ ಅಂತ ಹೇಳ್ತಾರೆ. ಸ್ಥಳಕ್ಕೆ ಅವರು ಕೂಡ ಹೋಗ್ತಾರೆ, ಅಲ್ಲಿಂದ ಆಸ್ಪತ್ರೆಗಳಿಗೆ ಅಲ್ಲಿಂದ ಭೇಟಿ ಕೊಟ್ಟು ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ, ಈ ಕಡೆ ಗಾಯಾಳುಗಳಿಗೆ 1 ಲಕ್ಷ ಅಂತ ಹೇಳ್ತಾರೆ. ಈ ಕಡೆ ವಿಜಯ್ ಅವರು ಅಲ್ಲಿಂದ ಅನೌನ್ಸ್ ಮಾಡ್ತಾರಂತೆ ಮೃತರ ಕುಟುಂಬಕ್ಕೆ 20 ಲಕ್ಷ ಅಂದರೆ ಅಲ್ಲಿ ಸತ್ತಂತವರಿಗೆ, ಈ ಕಡೆ ಗಾಯಾಳುಗಳ ವೆಚ್ಚವನ್ನು 1-2 ಲಕ್ಷ ಅಂತ ಭರಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಲ್ಟಿಮೇಟ್ಲಿ ಅಲ್ಲೊಂದು 20 ಲಕ್ಷ, ಇಲ್ಲೊಂದು 10 ಲಕ್ಷ, ಇಲ್ಲೊಂದು 2 ಲಕ್ಷ, ಎಲ್ಲ ಸೇರಿ ಒಂದು 32 ಲಕ್ಷ ಸಿಗ್ಬೋದು. ಬಟ್ ಜೀವ ವಾಪಸ್ ಬರುತ್ತಾ? ಆ ಪುಟಾಣಿ ಮಕ್ಕಳು ಈ ದೇಶದ ಮುಂದಿನ ಭವಿಷ್ಯವು. 10 ಜನ ಮಕ್ಕಳು ಸತ್ರಲ್ಲ, ಈ ದೇಶದ ಮುಂದಿನ ಭವಿಷ್ಯ. ಆ 10 ಜನ ಮಕ್ಕಳಲ್ಲಿ ಅಲ್ಲಿ ಯಾರೋ ಒಬ್ಬ ನಾಳೆ ದಿನ ಒಬ್ಬ ದೊಡ್ಡ ಲೀಡರ್ ಆಗ್ತಿದ್ನೋ ಏನೋ, ಯಾರೋ ಒಬ್ಬ ದೊಡ್ಡ ಡಾಕ್ಟರ್ ಆಗ್ತಿದ್ನೇನೋ, ದೊಡ್ಡ ಇಂಜಿನಿಯರ್ ಆಗ್ತಿದ್ನೋ ಏನೋ, ಒಬ್ಬ ದೊಡ್ಡ ಪ್ರತಿಭಾನ್ವಿತ ವ್ಯಕ್ತಿ ಆಗ್ತಿದ್ನೋ, ಸಾಮಾಜಿಕ ವ್ಯಕ್ತಿ ಆಗ್ತಿದ್ನೋ ಗೊತ್ತಿಲ್ಲ. 10 ಜನ ಮಕ್ಕಳ ಸಾವಿಗೆ ವಿಜಯ್ ಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ತಾಯಿಯ ಮುಖ್ಯ ಕಾರಣ. ಈ ರೀತಿಯ ರಾಜಕೀಯ ಸಮಾವೇಶ ಆಗಿರ್ಬೋದು, ಅಥವಾ ಯಾರೋ ಒಬ್ಬ ಚಲನಚಿತ್ರ ನಟ ಬರ್ತಾನೆ ಅನ್ನೋ ಕಾರಣಕ್ಕೂ, ಅಥವಾ ಇನ್ಯಾರೋ ಕ್ರಿಕೆಟರ್ಸ್ ಬರ್ತಾರೆ ಅನ್ನೋ ಕಾರಣಕ್ಕೂ ನಮ್ಮ ಜನ ಹುಚ್ಚು ಅಭಿಮಾನವನ್ನ ಮೆರಿತಾ ಇದಾರಲ್ಲ, ಅವ್ರ ಕುಟುಂಬದವ್ರಿಗೆ ಬುದ್ಧಿ ಬಂದ್ಬಿಡುತ್ತೆ, ಇದು ಯಾವ ಕಾರಣಕ್ಕೂ ಹೋಗಲ್ಲ. ಆದ್ರೆ ಇದು ನಮ್ಮ ಕುಟುಂಬಕ್ಕಾಗಿಲ್ವಲ್ಲ ಅನ್ನೋಂಥ ಕೆಟ್ಟ ಮನಸ್ಥಿತಿ ಇರ್ತವಲ್ಲ ಕೆಲವರು. ನಾವು ಹೋಗ್ತೀವಿ. ಆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ದುರಂತ ಮಾಸುವ ಮುನ್ನವೇ, ಇದೇ ವರ್ಷ ನಡೆದಂತಹ ಕುಂಭಮೇಳದ ಕಾಲ್ತುಳಿತದ ದುರಂತ ಮಾಸುವ ಮುನ್ನವೇ, ಇದೇ ದಕ್ಷಿಣ ಭಾರತದಲ್ಲಿ ಮತ್ತೊಂದು ಕಾಲ್ತುಳಿತದ ಅತಿ ದೊಡ್ಡ ದುರಂತ ತಮಿಳುನಾಡಿನ ಕರೂರಿನಲ್ಲಿ ನೆನ್ನೆ ರಾತ್ರಿ 7:40 ನಡೆದು ಹೋಯಿತು. ಗೊತ್ತಿಲ್ಲ ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೆ ಅನ್ನೋಂಥದ್ದು. ಇವ್ರಿಗೆ ಎಷ್ಟು ಬೈಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ರು ಅದೇನೋ ಅಲ್ಲಿಗೆ ಮರ್ತೋಗ್ತಾರಲ್ಲ, ಜನರ ಮೆಮೊರಿ ಪವರ್ ತುಂಬಾ ಕಡಿಮೆ, ಬೇಗ ಮರ್ತೋಗ್ಬಿಡ್ತಾರೆ ಅಂತಾರಲ್ಲ, ಹಂಗಾಗಿದೆ. ಈ ಕಡೆ ನಟ ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ 2 ರಿಲೀಸ್ ವೇಳೆ ಅವರು ಯಾವುದೋ ಒಂದು ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಕಾಲ್ತುಳಿತಾಗಿರುತ್ತೆ, ಓರ್ವ ಮಹಿಳೆ ತೀರೋಗ್ತಾರೆ. ಇವೆಲ್ಲ ದುರಂತಗಳನ್ನು ನೋಡ್ತಾ ಇದ್ರೆ ನಮ್ಮ ದಕ್ಷಿಣ ಭಾರತದಲ್ಲೇ ನಮ್ಮ ಜನಗಳಿಗೆ ಇಷ್ಟೊಂದು ಹುಚ್ಚು ಅಭಿಮಾನ ಅಂತ ಅನ್ನಿಸ್ತಾ ಇದೆ. ಇದನ್ನು ಹೊರತುಪಡಿಸಿ ಬೇರೆ ಕಡೆ ನಾವೆಲ್ಲೂ ಅಷ್ಟಾಗಿ ಗಮನಿಸಿಲ್ಲ, ಕಾಣೋದಿಲ್ಲ ನಾವು. ಬಟ್ ಈ ಒಂದು ಜಾಗದಲ್ಲಿ ಆ ಒಂದು ದುರಂತ ನಡೆಯೋದಕ್ಕೆ ಒಂದು ಪ್ರಮುಖ ಕಾರಣ ಏನು ಅಂತಂದ್ರೆ, ಆ ಕಿರಿದಾದಂಥ ರಸ್ತೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಬಹುತೇಕ ಜನ ಸೇರಿದ್ದು. 10,000 ಜನಕ್ಕೆ ಅಂತ ಅವರು ಮನವಿ ಪತ್ರ ಕೊಟ್ಟಿರ್ತಾರೆ. ಅಲ್ಲಿ ಸೇರಿದಂಥ ಜನ ಬಂದು 60,000ಕ್ಕೂ ಹೆಚ್ಚು ಜನ ಅಂತ ಅಲ್ಲಿನ ಮಾಹಿತಿಗಳು ಬಂದಿರತಕ್ಕಂಥದ್ದು. ಓವರ್ ಆಲ್ ಆಗಿ ಈ ನನ್ನ ಕೈ ತುಂಬ ಬಾಕ್ಸಲ್ಲಿ ಎಷ್ಟು ಇಟ್ಕೋಬಹುದು ಅಷ್ಟು ಇಟ್ಕೋಬಹುದು, ಅತಿಯಾರು ಏನಾಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ, ಆ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ವಿಜಯ್ ಅವರು ಆಲ್ರೆಡಿ ಒಂದು 4ರಿಂದ 5 ದೊಡ್ಡ ಸಮಾವೇಶಗಳು ನಡೆದು ಯಾವುದೂ ಕೂಡ ದುರಂತ ಸಂಭವಿಸಿರ್ಲಿಲ್ಲ ಇದುವರೆಗೂ ಕೂಡ. ಈ ಒಂದು ಜಾಗದಲ್ಲೇ ದುರಂತ ಸಂಭವಿಸ್ತು ಅಂತಂದಾಗ ಒಬ್ಬರು ನಾಯಕರಾದಂಥವ್ರು ಅಥವಾ ಆ ಪಕ್ಷದ ಮುಖಂಡರಾದಂಥವ್ರು ಒಂಚೂರು ಜವಾಬ್ದಾರಿಯನ್ನು ವಹಿಸಬೇಕಿತ್ತು ಈ ಒಂದು ಜಾಗದಲ್ಲಿ. ಅದರಲ್ಲೂ ಒಬ್ಬ ಅಲ್ಲಿನ ಲೀಡಿಂಗ್ ಸ್ಟಾರ್ ಬರ್ತಾರೆ ಅಂತಂದಾಗ, ಒಂದು ಹೊಸ ಪಾರ್ಟಿಯನ್ನು ಸ್ಥಾಪನೆ ಮಾಡಿದಂಥವ್ರು ಆಲ್ರೆಡಿ 2-3 ಸಮಾವೇಶಗಳನ್ನ ಮಾಡಿ ಅತಿ ಹೆಚ್ಚು ಜನರನ್ನ ಸೇರಿಸಿದಂತಹ ಒಂದು ಸಮಾವೇಶ ಆಗುತ್ತೆ ಅಂತಂದಾಗ ಇಲ್ಲಿಯ ಜನರು ಕೂಡ ಸೇರ್ತಾರೆ. ನಾವು ಹೇಗಾದ್ರೂ ಮಾಡಿ ಈ ಒಂದು ಜಾಗವನ್ನ ಅಥವಾ ಶಿಫ್ಟ್ ಮಾಡಬೇಕು, ಬೇರೆ ಕಡೆ ಎಲ್ಲರೂ ಮಾಡಬೇಕು ಅಂತವ್ರು ಪ್ಲಾನ್ ಮಾಡ್ಕೊಬಹುದಾಗಿತ್ತು. ಗೊತ್ತಿಲ್ಲ ಏನೇನಾಯ್ತು ಅಂತ. ಇದನ್ನ ಹೊರತುಪಡಿಸಿ ಇನ್ನು ಅಲ್ಲಿನ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟ ನಿವೃತ್ತ ನ್ಯಾಯಾಧೀಶರ ಒಬ್ಬರನ್ನ ನೇಮಕ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಒಂದು ಕಾಲ್ತುಳಿತಕ್ಕೆ ಏನ್ ಕಾರಣ ಅನ್ನೋಂಥದ್ದನ್ನ ಪತ್ತೆ ಹಚ್ಚಿ ಅಂತ ಒಂದು ಹೊಸ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋಂಥದ್ದು. ಒಟ್ಟಿನಲ್ಲಿ ಅಲ್ಲಿನ ಒಂದಷ್ಟು ಮಾಹಿತಿ ಪ್ರಕಾರ ಕರೆಂಟ್ ತೆಗೆದಿದ್ರಿಂದ ಈ ರೀತಿ ಘಟನೆ ನಡೀತು ಅಂತ, ಕರೆಂಟ್ ಯಾಕೆ ತೆಗಿಬೇಕಿತ್ತು ಅಂತಲೂ ಕೂಡ ಒಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ಸಹಜವಾಗಿ ರಾಜಕೀಯ ಅಂತ ಬಂದಾಗ ಗೊತ್ತಿರುತ್ತಲ್ಲ ನಿಮಗೆ, ಎಕ್ಸ್ಪ್ಲೇನ್ ಮಾಡುವಂಥದ್ದೇನಿಲ್ಲ. ಬೇಕು ಅಂತನೂ ಆಗುತ್ತೆ, ಬೇಡ ಅಂತನೂ ಆಗುತ್ತೆ. ಬೇಡ ಅಂತ ಆದ್ರೂ ಅದು ಬೇಕು ಅಂತಾನೆ ಆಯಿತು ಅನ್ನುವಂಥದ್ದು ನಿಮ್ಮ ಪೂರ್ವ ಗ್ರಹಿಕೆ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ಸೌತ್ ಇಂಡಿಯಾದಲ್ಲಿ ಜನ ಇನ್ನಾದರೂ ಸ್ವಲ್ಪ ಎಚ್ಚೆತ್ಕೋಬೇಕಾಗುತ್ತೆ. ಅದು ನಟನೆ ಆಗಲಿ, ರಾಜಕಾರಣಿನೇ ಆಗಲಿ, ಅಥವಾ ಕ್ರಿಕೆಟರೇ ಆಗಲಿ, ಅಥವಾ ಇನ್ಯಾರೋ ಸೆಲೆಬ್ರಿಟಿಗಳೇ ಆದ್ರೂ ಅವರು ಬಂದಾಗ ನಾವು ಅವ್ರನ್ನ ಹತ್ರದಿಂದ ಹೋಗಿ ನೋಡ್ಬಿಟ್ಟು ಏನನ್ನೋ ಪಡ್ಕೊಂಡು ಬಿಡ್ತೀವಿ, ಏನನ್ನೋ ನಮ್ಮ ಮನೆಗೆ ಒತ್ಕೊಂಡ್ಬಂದ್ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ದಯವಿಟ್ಟು ಬದುಕಬೇಡಿ. ನಿಮ್ಮ ಕುಟುಂಬಕ್ಕೆ ನೀವೇ ಆಧಾರ ಸ್ತಂಭ, ನಿಮ್ಮ ಕುಟುಂಬಕ್ಕೆ ನೀವೇ ಜವಾಬ್ದಾರಿ, ನಿಮ್ಮ ಕುಟುಂಬಕ್ಕೆ ನೀವೇ ಸಂಪೂರ್ಣ. ಇನ್ಯಾರೂ ಕೂಡ ಬರಲ್ಲ. ನೀವು ಸತ್ತಂತ ಸಂದರ್ಭದಲ್ಲಿ ಯಾರೋ ಒಂದು ಪೋಸ್ಟ್ ಹಾಕಬಹುದು, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅನ್ಬಹುದು, ಅಥವಾ ಒಂದಷ್ಟು ಪರಿಹಾರದ ಹಣದ ಮೊತ್ತ ನಿಮ್ಮ ಮನೆಗೆ ಬಂದು ಸೇರಬಹುದು. ಸಂಪೂರ್ಣವಾಗಿ ನಿಮ್ಮ ಜೀವ ಬಂದು ಮನೆಗೆ ವಾಪಸ್ ಬಂದು ಸೇರಲ್ಲ. ಹಾಗಾಗಿ ದಯವಿಟ್ಟು ಈಗಲಾದರೂ ನಮ್ಮ ಜನ ಎಚ್ಚೆತ್ತುಕೊಂಡು ಬದುಕಿದ್ರೆ ಆ ಬದುಕಿಗೆ ಒಂದು ಅರ್ಥ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸ್ಥಳೀಯ ಆಸ್ಪತ್ರೆಗಳಲ್ಲಿ ಈಗ 81ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನಡೀತಾ ಇದೆ. ಅದರಲ್ಲಿ ಇನ್ನೂ 2-3 ಸಾವು ನೋವುಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ಅಂತ ವರದಿ ಇದೆ. ಆಗದಿದ್ರೆ ಸಾಕು, ಇಲ್ಲಿಗೆ ಎಂಡಾರು ಸಾಕು. ಈಗ 39 ಅಂತ ಅಧಿಕೃತ ಮಾಹಿತಿ, 40 ಅಂತ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾ ಇದೆ. ಒಟ್ಟಾರೆಯಾಗಿ ಅಲ್ಲಿ ಆ ಒಂದು ಜಾಗದಲ್ಲಿ ಸತ್ತಂತ ಕಾಲ್ತುಳಿದ ಪ್ರಕರಣದಲ್ಲಿ ದುರಂತ ಅಂತ್ಯ ಕಂಡಂತ ಆ ಪುಟ್ಟ 10 ಮಕ್ಕಳ ಪ್ರಾಣಕ್ಕೆ ಅಥವಾ ಜೀವಕ್ಕೆ ಆ ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ತಾ, ಏನು ಹೇಳಿ ನಾನು ದೊಡ್ಡವರಿಗೆ ಇವ್ರಿಗೆಲ್ಲ ಹೇಳಿದ್ರೆ ಏನು ಅರ್ಥ ಆಗುತ್ತೆ ಅವ್ರಿಗೆ, ವಯಸ್ಸಾದಂಥವ್ರಿಗೆ. ಎಲ್ರಿಗೂ
ಸ್ಪೀಚ್ಲೆಸ್, ಬರ್ತಾ ಇಲ್ಲ ನನಗೆ, ಮಾತಾಡೋಕ್ಕಾಗ್ತಿಲ್ಲ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ಆ ಕುಟುಂಬದವರಿಗೆ ಕೊಡಲಿ ಅಂತ ಕೇಳ್ಕೊಳ್ತಾ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಯಾವುದೇ ಸಮಾವೇಶ ಆಗಲಿ, ಯಾವುದೇ ಒಂದು ಈ ರೀತಿಯ ದೊಡ್ಡ ದೊಡ್ಡ ಜನ ಸೇರ್ತಾರೆ, ಅಲ್ಲಿ ಅತಿ ಹೆಚ್ಚು ಜನ ಸೇರ್ತಾರೆ ಅನ್ನುವಂಥ ಒಂದು ಪ್ರದೇಶಗಳಲ್ಲಿ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಇದಿಷ್ಟು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.